ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನದೇ ಆದ ಯಾವುದೇ ರೆಸಿಪಿ ಇಲ್ಲ. ನಮ್ಮ ಫ್ರೆಂಡು ಬೀದರ್ ಮೇಡಮ್ ಅವರು ಜಯಶ್ರೀ ಮೇಡಮ್ ಅವ್ರದ್ದು. ಅವರು ನನಗೆ ಮೆಡಿಟೇಷನ್ ಫ್ರೆಂಡ್ ಆಗಿದ್ದರು, ಈಗ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ. ಅವರು ಕಳಿಸಿರುವಂಥ ವಿಡಿಯೋ, ಹಬ್ಬದ ವಿಡಿಯೋ ಆಗಿರ್ಬೋದು. ಅವರು ರಾಘವೇಂದ್ರನ ಭಕ್ತರು. ಅವರು ದಿನ ಪೂಜೆ ಹೇಗೆ ಮಾಡ್ತಾಯಿದ್ದಾರೆ, ಆಮೇಲೆ ಹೂವಿನ ರೂಪದಲ್ಲಿ ಅವ್ರಿಗೆ ಎಷ್ಟು ಪ್ರಸಾದ ಅನುಗ್ರಹ ಆಗ್ತಿದೆ ರಾಘವೇಂದ್ರಂದು ಅಂಥೇಳಿ ವಿಡಿಯೋ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಿದ್ದಾರೆ. ನಿಮ್ಮ ಚಾನಲಿನ ವೀಕ್ಷಕರಿಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ಯಾವುದೇ ರೆಸಿಪಿನೂ ಸಹ ಕಳಿಸ್ತಾರೆ ಅವರು. ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅವ್ರದ್ದು ಓನಾಗಿ ಒಂದು ಸ್ಕೂಲ್ ಇದೆ, ಅವರೇ ಪ್ರಿನ್ಸಿಪಲ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ಅವರು ಇದನ್ನು ಮಾಡಿದ್ದಾರೆ, ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ. ಮುಂಚೆ ಎಲ್ಲ ಅವ್ರ ಮನೆಯವರೆಲ್ಲ ತುಂಬ ಗಾರ್ಡನ್ ಚೆನ್ನಾಗಿ ಮಾಡಿದ್ರಂತೆ, ಅದನ್ನು ಇವರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿವೆ. ಹಾಗಾಗಿ ಅವ್ರಿಗೆ ಎಷ್ಟು ಚೆನ್ನಾಗಿ ದೇವ್ರ ಪೂಜೆ ಮಾಡಿ ಆಮೇಲೆ ಮೆಡಿಟೇಷನ್ ಮಾಡ್ತಾಯಿದ್ದಾರೆ. ಆಮೇಲೆ ತುಂಬಾ ಆಮೇಲೆ ಇದೆಲ್ಲ ಮಾಡ್ತಾರೆ, ಯೋಗ ಆ್ಯಂಡ್ ಇದಕ್ಕೆಲ್ಲ ಹೋಗ್ತಾರೆ, ಚೆನ್ನಾಗಿ ಮಾಡ್ತಾರೆ ಎಲ್ಲ. ನೀವು ಅವರ ವಿಡಿಯೋವನ್ನು ಇನ್ನು ಮುಂದೆನೂ ಸಹ ಕಳಿಸಿದರೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಿಟ್ಟಿವೆ ಹೂಗಳು. ಅವರ ಮನೆ ಹೂಗಳನ್ನೇ ಬಳಸಿಕೊಂಡು ಪೂಜೆ ಮಾಡಿದ್ದಾರೆ. ಹಾಗೆಯೇ ನಿಮಗೆ ಯುಗಾದಿ ಶುಭಾಶಯವನ್ನು ತಿಳಿಸಿದ್ದಾರೆ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವರದ್ದೇ ಆದ ಭಾಷೆಯಲ್ಲಿ, ಅವರದ್ದೇ ಆದ ಇದರಲ್ಲಿ ನಾವು ಆ ವಿಡಿಯೋವನ್ನು ನೋಡ್ತಾ ಹೋಗ್ಬೋದು. ಯುಗಾದಿ ಪಾನಕ ಹೇಗೆ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಹಾಗಾದರೆ ವಿಡಿಯೋವನ್ನು ತಪ್ಪದೆ ಒಂದು ಲೈಕ್ ಮಾಡಿ. ದತ್ತಾತ್ರಿ ಪೂಜಾ, ಲಕ್ಷ್ಮಿ, ಬಸವಣ್ಣ, ನಮ್ಮ ಮನೆ ದೇವರು, ಕೇತಕಿ ಸಂಗಮೇಶ್ವರ, ಸಾಯಿಬಾಬಾ, ಎಲ್ಲ ದೇವ್ರದ್ದು ಪೂಜೆ ನಾನು ಮಾಡಿದೆ. ಹಾಗೆ ರಾಘವೇಂದ್ರದ ಪೂಜೆ ಮಾಡಿದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯುಗಾದಿ ಹಬ್ಬದ ರುಚಿನೂ ಇರಬೇಕು, ಕಹಿನೂ ಇರಬೇಕು. ಎರಡೂ ಇದ್ದರೆ ನಮ್ಮ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತದೆ. ಓನ್ಲಿ ರುಚಿ ಇದ್ದರೆ ಮಾತ್ರ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಕಹಿ ಇದ್ದರೆ ಮಾತ್ರ ನಡೆಸೋದಕ್ಕೆ ಸಾಧ್ಯವಿಲ್ಲ. ಎರಡನ್ನೂ ಸೇರಿಸಿ ಇಡೀ ವರ್ಷ ನಾವು ಜೀವನವನ್ನು ಕಳೆಯಬೇಕು. ಈ ಯುಗಾದಿ ಹಬ್ಬದ ವಿಶೇಷ ಬೇವು ಬೆಲ್ಲ ಮಾಡುವುದಕ್ಕೆ ಪದಾರ್ಥಗಳು ಏನೇನು ಬೇಕು ಅದರ ಬಗ್ಗೆ ನಾನು ಹೇಳುತ್ತೇನೆ. ಬೇವು ಬೆಲ್ಲ ಮಾಡುವುದಕ್ಕೆ ಬೆಲ್ಲ, ಮಾವಿನ ಹಣ್ಣು, ಸೇಬು, ದಾಳಿಂಬೆ, ಬನಾನಾ, ಟರ್ಬೂಜು, ಕೊಬ್ಬರಿ, ಇಲಾಚಿ, ಬೇವಿನ ಹೂವು, ಪುಟಾಣಿ, ಅಂಗೂರ, ಹುಣಸೆಹಣ್ಣು, ಖಜೂರ, ಉಪ್ಪು, ಖಸಖಸಿ, ಬಾದಾಮು, ಕಾಜು, ಕಿಸ್ಮಿಸಿ ಇವೆಲ್ಲ ಪದಾರ್ಥಗಳು ಬೇಕಾಗುತ್ತವೆ. ಇದನ್ನು ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಬೆಲ್ಲ ಹೊಸ ಗಡಿಗೆಯಲ್ಲಿ ಮಾಡಬೇಕು. ಹೊಸ ಗಡಿಗೆಯಲ್ಲಿ ಹೇಗೆ ಮಾಡಬೇಕು ಅದರ ಬಗ್ಗೆ ನಾನು ಹೇಳುತ್ತೇನೆ. ಡ್ರೈ ಫ್ರೂಟ್ಸ್ ಆಮೇಲೆ ಫ್ರೂಟ್ಸ್ ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮೇನಾಗಿ ಇದರಲ್ಲಿ ಹುಣಸೆ ಹಣ್ಣು, ಮಾವಿನ ಹಣ್ಣು, ಬೆಲ್ಲ ಇವು 3 ಇದ್ದರೆ ಸಾಕು. ನಾವು ಇದಕ್ಕೆ ಇನ್ನು ಸಾಕಷ್ಟು ಐಟಮ್ಸ್ಗಳು ತೆಗೆದುಕೊಳ್ಳುತ್ತೇವೆ. ಆಮೇಲೆ ಮಾರ್ಕೆಟಿನಲ್ಲಿ ಸಿಗುತ್ತದೆ ಈ ಥರ ಪ್ಯಾಕೆಟು, ಇದರಲ್ಲಿ ಎಲ್ಲ ರೆಡಿಯಾಗಿರ್ತದೆ. ಇದೊಂದೂ ಮುಗಿಸ್ತಾರೆ. ನಾನು ಏನು ಮಾಡಿದೆ, ಜಾಸ್ತಿ ಡ್ರೈ ಫ್ರೂಟ್ಸನ್ನು ತೊಗೊಂಡು ಇದಕ್ಕೆ ಹೇಗೆ ಚೆನ್ನಾಗಿ ಮಾಡ್ತಾರೆ ಎಂಬುದು ಅದರ ಬಗ್ಗೆ ನಾನು ಹೇಳುತ್ತೇನೆ. ಯುಗಾದಿ ಹಬ್ಬದ ಬೇವು ಬೆಲ್ಲ ಹೇಗೆ ಮಾಡುವುದು ಅದರ ಬಗ್ಗೆ ನಾನು ಹೇಳುತ್ತೇನೆ. ಎಲ್ಲ ಐಟಮ್ಸ್ಗಳು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೆ, ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದೆ. ಅದನ್ನು ಹೇಗೆ ರೆಡಿ ಮಾಡಬೇಕು ಎಂಬುದು ಅದರ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಮಿಕ್ಸ್ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತದೆ. ಟರ್ಬೂಜನ್ನು ಹಾಕ್ತಾ ಇದ್ದೀನಿ.
ನಂತರ ಅಂಗೂರನ್ನ ಮಿಕ್ಸ್ ಮಾಡಿದೆ. ಆ್ಯಪಲ್ ಕಟ್ ಮಾಡಿದೆ. ದಾಳಿಂಬೆ ಸುಲಿದಿಟ್ಕೊಂಡಿದೆ. ಬನಾನಾ ಚೂರು ಮಾಡಿದೆ. ಎಲ್ಲ ಫ್ರೂಟ್ಸು ಚೂರು ಮಾಡಿಟ್ಕೋಬೇಕು. ಆಮೇಲೆ ಕಿಸ್ಮಿಸಿ, ಕಾಜು, ಬಾದಾಮು, ಬೇವಿನ ಹೂವು ನಾನು ಸ್ವಲ್ಪ ತಗೊಂಡಿದ್ದೆ. ಏಲಕ್ಕಿ ಪುಡಿ ತುಂಬ ಟೇಸ್ಟಿಯಾಗಿ ಬರುತ್ತದೆ. ಇದಕ್ಕೆ ತಕ್ಕಂತೆ ಸ್ವಲ್ಪ ಉಪ್ಪು, ಆಮೇಲೆ ಪುಟಾಣಿ ಪೌಡರ್ ಮಾಡಿಟ್ಕೊಂಡಿದೆ. ಆಮೇಲೆ ಕೊಬ್ಬರಿ, ಬೆಲ್ಲ, ಮಾವಿನಕಾಯಿ ತುರಿದುಕೊಂಡಿದೆ. ಆಮೇಲೆ ಖಜೂರು ಸಣ್ಣ ಚೂರು ಮಾಡಿದೆ. ಆಮೇಲೆ ಕಸಕಸೆ ಸ್ವಲ್ಪ ಹಾಕ್ತೀನಿ.